ಎಲ್ಲ ಗ್ಲಾಸ್ ಚೂರು ನೋಡ್ಬೋದು ಫುಲ್ಲು ಅಪ್ಸೈಡ್ ತಡ್ಕೊಂಡಿದೆ, ತಡ್ಕೊಂಡು ನಿಂತೈತೆ ಫುಲ್ಲೋನು ಪಲ್ಟಿ ಅಂತ ನೋಡಿ. ಎಲ್ಲ ರಾಂಗ್ ಸೈಡಲ್ಲಿ ಬರ್ತಾವ, ಮಗನೇ ಅಲ್ಲ ಅವನು. ಕರ್ನಾಟಕ, ನಾನು ನಿಮ್ಮ ಶೋಕ್ದಾರ್ 06 ಮಾತಾಡ್ತಾ ಇರೋದು. ಇವತ್ತು ಏನಪ್ಪ ಪಿಕ್ಚರು ಅಂದರೆ, ಇವಾಗ ನೋಡಿರ್ತೀರಾ, ಇದು ಕಂಟಿನ್ಯೂ ಆಗಿರುತ್ತೆ. ನಿನ್ನೆ ಅಲ್ಲ, ನನಗೆ ಇವತ್ತು ಬೈಕ್ ಮಾಡ್ಕೊಂಡು ಈಗ ಜಸ್ಟ್ ಮೈಂಡ್ ಟ್ರ್ಯಾಕ್ ಹೋಗ್ತಾ ಇರೋದು. ನೋಡಿ ಡಿ ಸಿ ಎಲ್ಲ ರೆಡಿ ಐತೆ. ಇವಾಗ ನಮ್ಮ ಶಿಷ್ಯ ಇನ್ನೂ ಕ್ರೇಟ್ ಹೊಡಿತಾವನೆ. 12 ಗಂಟೆ ರಾತ್ರಿ ಆದರೂ ಬೋಳಿ ಮಗ ಏನು ಮಾಡ್ತಾವನೆ ನೋಡ್ರಿ. ಇನ್ನೂ ನಮ್ಮ ಕ್ರೇಟ್ ಹೊಡೆಯೋದು ಒಂದು ಜೀವನ ಆಗ್ಬಿಟ್ಟೈತೆ. ನಮ್ಮದೇ ಲೋಡ್ ಆಗಿ ರೆಡಿಯಾಗಿ ನಿಂತೈತೆ. ಸೋಮ ಹಂಗೆ ತೆಗ್ದಾಕ ಮಾಡ್ದೆ ನನಗೆ ಕ್ಯಾನು ನೀನಾಗಿ ಲೋಡ್ ಮಾಡ್ಕೊಂಡು ಹಾಸನಿಗೆ ಹೋಗೋಣ ಬರ್ರಿ. ಹಾಸನ್ ಮೇನ್ ಟ್ರ್ಯಾಕ್ ಅಂದರೆ ಹಾಸನ್ಗೆ ಹೋಗೋದು. ಇದೆಲ್ಲ ಲೋಡ್ ಮಾಡ್ಕೊಂಡು ಇಲ್ಲಿಂದ ಹಾಸನ್ಗೆ ಹೋಗೋದು ಮೇನ್ ಟ್ರ್ಯಾಕ್ ನಮ್ಮದು. ಇಷ್ಟದಕ್ಕ ಮಾಡಿದ್ದು ಬೈಯಿಂಗು. ನೋಡೋಣ ಬರ್ರಿ, ಈಗ ಹಾಸನ್ಗೆ ಹೋಗ್ತಾ ಸಿಗ್ತೀನಿ ಬರೀ. ಕೆ ಬಿ ಕ್ಲಾಸ್ ಟೋಲ್ ಹತ್ರ ಬಂದಿದ್ದೀವಿ ನೋಡ್ರಿ. ಇದೆ ಟೋಲು. ತುಪ್ಪ ಒಂದು ರೌಂಡ್ ನಿದ್ದೆ ಎಳಿತೈತೆ. ನಿದ್ದೆ ಎಳ್ದು ಜೀವನ ಕಷ್ಟ ಆಗ್ತೈತೆ. ಗಾಡಿ ನೋಡಿದ್ರೆ ಇಲ್ಲಿ ನಿಂತೈತೆ ಆರಾಮಾಗೆ. ಹಾಸನಲ್ಲಿ ನೋಡಿದ್ರೆ ದುಡ್ಡಾತ್ರಿ ಯಾವುದೋ ಒಂದು ಗಾಡಿ ಬೇರೆ ಅಪ್ಸೈಡ್ ಆಗಿ ಎಣ್ಣೆ ಗಾಡಿ ಫುಲ್ಲು ಎಣ್ಣೆಮಯ ಆಯ್ತು ಹಾಸನೆಲ್ಲ. ನಮ್ಮ ಹುಡುಗರ್ದೆಲ್ಲ ಅದೇ ಮಾತುಕತೆ ಫುಲ್ಲು. ನಮ್ಮ ಮನೋದು ಯಾಕೋ ಗಾಡಿ ಬೇರೆ ಬಿಟ್ಟಿಲ್ಲ. ಗೊತ್ತಿಲ್ಲ, ನೋಡಬೇಕು ಏನೇನು ಮಾಡ್ತಾರೆ, ಏನೇನು ಕತೆ ಅಂತ. ಗಾಡಿ ಟೈರೇ ನಿಂತ ಈಟೆಗೆ ನೀರೆಲ್ಲ ಬಂದಿನ 30 ಕಿಲೋಮೀಟ್ರ್ ಏನು ಇಟ್ಕೊಂಡಿರುತ್ತೆ. ನೋಡೋಣ ಬರ್ರಿ, ಒಂದು ಟೀಗಿ ಕುಡ್ಕೊಂಡು ತೂಕುವಾಗೆ ನೋಡೋಣ, ಹೋಗ್ತಾ ಮಾತಾಡೋಣ. ಇದು ಫೈನಲ್ಲಾಗೆ ಈಗ ಶಿವಮೊಗ್ಗ ರೋಡಿಂದ ಮಾಮೂಲಿ ಹಾಸನ ರೋಡಿಗೆ ಎಳ್ಕೊಂಡಿದ್ದೀವಿ. ಈ ರೋಡ್ ನೋಡಿದ್ರೆ ಫುಲ್ಲು ಕಿತ್ತೋಗ್ಬಿಟ್ಟೈತೆ. ಹೊಸ್ದಾಗಿ ರೋಡ್ ಬೇರೆ ಮಾಡ್ತಾವ್ರೆ. ನಮ್ಮ ಮನು ಬೇರೆ ಯಾಕೋ ನಿದ್ದೆಗಿದ್ದೆ ಅಂತವನೇ. ನನಗೂ ಲೈಟಾಗಿ ನಿದ್ದೆ ಹಿಡಿತಾ ಇದೆ ಗುರು. ಈಗ ಒಂದು 2 ಗಂಟೆ ಆಗ್ಬಿಟ್ರೆ ಡೈಲಿ ನಿದ್ದೆಗಿಟ್ಟು ಕಣ್ಣೆಲ್ಲ ಚುಸ್ತವ್ರು. ಡೈಲಿ ಯಾಕಪ್ಪ ಬೇಕು ಇದು ಅನ್ಸುತ್ತೆ. ಈಗ ಹೊಸ್ದಾಗಿ ಡ್ರೈವಿಂಗಿಗೆ ಬರೋರಿಗೆಲ್ಲ ಇನ್ನು ನೋಡಿದ್ರೆ ಆಸೆ, ಏನು ಆರಾಮ್ ಕೆಲಸ ಬರೋ, ಆರಾಮಾಗಿ ಹೋಗೋದು, ಆರಾಮಾಗಿ ಬರ್ಬೋದು ಅಂತಂದರೆ. ಎಲ್ಲ ಬ್ಯಾಕ್ ಟು ಬ್ಯಾಕ್ ಹೊಡೆದಾಗ ಈ ಥರ ಎಲ್ಲ ನಿದ್ದೆಗೆಟ್ಟು ಕಣ್ಣೆಲ್ಲ ಚುಚ್ಚಬೇಕಾದ್ರೆ ಗೊತ್ತಾಗುತ್ತೆ ಜೀವನ ಹಿಂಗೆ ಯಾರು ಕಷ್ಟ ಐತೆ, ಯಾರು ಚೆನ್ನಾಗೈತೆ, ಯಾರು ಚೆನ್ನಾಗಿಲ್ಲ. ನಾವು 18-19 ಏಜಲ್ಲಿದೆ ಆಗೋರು ಅನಿಸುತ್ತೆ, ಬಿಡಪ್ಪ ಅದೇನು ಒಳ್ಳೆ ಕೆಲಸ ಅದು, ಆರಾಮಾಗಿ ಇಳಿಸೋಂಗಿಲ್ಲ ಆರಾಮಾಗಿರ್ಬೋದು, ಏನು ಮಾಡೋಂಗಿಲ್ಲ, ಏನೂ ಇಲ್ಲ, ಆರಾಮಾಗಿ ಡ್ರೈವಿಂಗ್ ಮಾಡ್ಕೊಂಡಿರೋದು ಅಷ್ಟೇ, ಕುಂತ್ಕೊಂಡಿರ್ಬೋದು ಅಂದ್ಕೊಂಡಿರ್ತೀವಿ. ಆದರೆ ಇದು ಫೀಲ್ಡಿಗೆ ಬಂದಮೇಲೆ ಗೊತ್ತಾಗುತ್ತೆ ಇದ್ರ ಭಾಳ ಏನಪ್ಪ, ಹಿಂಗೆ ಜೀವನ ಹೆಂಗಪ್ಪ ಹೋಗೋದು ಅಂತ ಆಗುತ್ತೆ. ಒಂದು ಲೆಕ್ಕದಲ್ಲಿ ನೋಡಿದ್ರೆ ಗುರು ಎಲ್ಲ ಕೆಲಸನೂ ಕಷ್ಟ ಗುರು ಜೀವನದಲ್ಲಿ. ಸುಮ್ಮನೆ ನಮಗೆ ನಾವು ಅಂದ್ಕೊಂತೀವಿ ಅಷ್ಟೇ, ನಮ್ಮ ಕೆಲಸನೇ ರಿಸ್ಕ್ ಅಂದ್ಕೊಂತೀವಿ. ಒಬ್ರಿಗಿನ್ನೂ ಒಬ್ರು ಕೆಲಸ ರಿಸ್ಕಾಗೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾವು ಈ ಫೀಲ್ಡ್ ಆರಿಸ್ಕೊಂಡ್ಮೇಲೆ ಈ ಫೀಲ್ಡಲ್ಲಿ ಕಷ್ಟಪಡಬೇಕು ಅಂತ ಇದ್ಮೇಲೆ ಈ ಫೀಲ್ಡಲ್ಲೇ ಕಷ್ಟಪಡಬೇಕು. ನೋಡೋ ಬರ್ರಿ, ಇದೆ ಅಲ್ವಾ ಜೀವನ. ಇವಾಗ ರೋಡ್ ಮಾಡ್ತಾವ್ರು, CC ರೋಡ್ ಇದು ಹಾಸನ್ದು ನೋಡ್ರಿ. ಎಲ್ಲ ಒಂದು ಸೈಡ್ ಮಾಡೋರೆ, ಒಂದು ಸೈಡ್ ಬಿಟ್ಟವ್ರೆ, ಒಂದು ಸೈಡೆಲ್ಲ ಕೆಸರಾಗೈತೆ ಫುಲ್ಲು. ಒಂದು ಸೈಡ್ ಎಲ್ಲ ತಂತಿ ಒಂಥರ ಕಂಬಿ ಹೊಡೆದು ಬೇರೆ ಬಿಟ್ಟವ್ರೆ. ಲೆಫ್ಟ್ ಸೈಡ್ಗೆ ಏನಾದರೂ ಹೋಗಿ ನಿದ್ದೆ ಕಣ್ಣಲ್ಲಿ ಬಿಟ್ಟರೆ ಗಣ್ಣಲ್ಲಿ ಬಿಟ್ಟಂಗೆ ಕಳೆದವದ ಅಂತ ಅರ್ಥ. ಕಂಬಿಗಳು ನೋಡ್ರಿ ಹಿಂಗಾವೆ ಉರಿ ಆಗೋದು ಕಂಬಿಗಳು ಮಾತ್ರ. ಗಣ್ಣ ಏನಾರ ಬಂದುಬಿಟ್ಟ ತೆಗಿರುವವನವಲ್ಲ, ಗಾಡಿನೋ ಒಂದಲ್ಲ ಅನ್ನಂಗೆ ಆಗುತ್ತೆ. ಬರ್ರಿ ನೋಡೋಣ, ಹೋಗೋಣ. ಆದಷ್ಟು 2 ಗಂಟೆ ಆಯಿತು, ನಿದ್ದೆ ಎಳಿತಾ ಇದೆ. ತೂಕವಾಗಿ ಹೋಗಿ ತಲುಪೋಣ ಸರಿ. ಗುರು, ನಮ್ಮ ಡ್ರೈವಿಂಗ್ ಲೈಫ್ ಎಷ್ಟು ಕಷ್ಟ ಅಂದರೆ, ಇವಾಗ ಯಾವುದೋ ಒಂದು ಎಣ್ಣೆ ಗಾಡಿ ಎಪ್ಸೈಡ್ ಆಗಿ ಫುಲ್ಲು ನೋಡು ಇದೆಲ್ಲ ಜಾಮ್ ಆಗುತ್ತೆ. JCB ಎಲ್ಲ ತಳ್ತಾವ್ರೆ. ಎಷ್ಟು ಕಷ್ಟ ಇದೆ ನೋಡಿದ್ರು. 10-15 ನಿಮಿಷಕ್ಕೆ ಮಾಡ್ಕೊಂಡೆ ಎಫೆಕ್ಟು ನೋಡ್ರಿ. ಇಲ್ಲಿ ಫುಲ್ಲು ಎಲ್ಲ ಗ್ಲಾಸ್ ಚೂರು ನೋಡಿದ್ರು, ಫುಲ್ಲು ಅಪ್ಸೈಡ್ ಆಗುತ್ತೆ. ಎಲ್ಲ ಎಣ್ಣೆನೇ ಫುಲ್. ಇದು ಫುಲ್ಲು ಎಣ್ಣೆ ಗುರು, ಎಲ್ಲ ಫುಲ್ಲು ಎಣ್ಣೆ ಎಫೆಕ್ಟು ಫುಲ್ಲು. ಈಗ ನೋಡಿ ಎಲ್ಲ ಎಣ್ಣೆ ಎಲ್ಲ ಚೆಲ್ಲಿ ಫುಲ್ ಎಲ್ಲ ಇದಾಗ್ಬಿಟ್ಟೈತೆ ಗುರು. 10-15 ನಿಮಿಷಕ್ಕೆ ಮಾಡ್ಕೊಂಡಿರೋ ಕೆಲಸ ಅಷ್ಟೇ ಗುರು.
ನೋಡಿರಿ ಎಷ್ಟೆಷ್ಟೆಲ್ಲ ಕಷ್ಟ ಆಗುತ್ತೆ. ಸರಿ ನೋಡೋಣ, ಏನು ಮಾಡೋಕ್ಕಾಗಲ್ಲ, ಎಫೆಕ್ಟ್ ಅಷ್ಟೇ. ಸರಿ ವಾನ್ ಫೈನಲ್ಲಾಗಿ ಹಂಗೂ ಹಿಂಗೋ ಫ್ಯಾಕ್ಟ್ರಿ ಹತ್ರ ಬಂದು ಗಾಡಿ ಹಾಕಿದ್ದೀವಿ. 23ನೇ ಗಾಡಿ ಬರೋಣದು. ನನ್ನ ಮಗ ನನ್ನನ್ನೇ ಸೇರಿ ಹೊಡ್ಕೊಂಬಂದ. ಸೇರಿ ಹೊಡ್ಕೊಂಡು ಶಿಸ್ತಾಗಿ 23ನೇ ಗಾಡಿ ಬಂದಿದ್ದೀವಿ. ಈಗ ಅನ್ಲೋಡ್ ಮಾಡ್ತಾರೆ. ಬೆಳಗ್ಗೆ ಎದ್ದು ಅನ್ಲೋಡಿಗೆ ಬಿಡಬೇಕು. ನೋಡೋಣ ಬರ್ರಿ. ಬೆಳಗ್ಗೆ ಟಾಟಾ ಬೈ ಬಾಯ್. ಗುರು ಅಲ್ಲೇ ಬೆಳಗ್ಗೆ ತಿರ್ಗಾ ಲೋಡ್ ಎಲ್ಲ ಅನ್ಲೋಡ್ ಮಾಡ್ಕೊಂಡು ತಿರ್ಗಾ ಅಲ್ಲೇ ಕೂತ್ಕೊಂಡಿದ್ದೆ. ನಮ್ಮ ಜಗಣ್ಣ ತಿಂಡಿ ತಗೊಂಬಂದಿದ್ದೀನಿ ಬಾ ಅಂದ. ಶಿಸ್ತಾಗಿ ಹೋಗಿ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಅಲ್ಲೇ ಕ್ಯಾಂಟೀನಲ್ಲಿ ಅಲ್ಲೇ ಎಲ್ಲ ಪ್ಲೇಸ್ ಇರುತ್ತೆ ತಿಂಡಿ ತಿನ್ನೋಕ್ಕೆ. ಅಲ್ಲೇ ಹೋಗಿ ತಿಂಡಿ ಮಾಡ್ಕೊಂಡು ತಿರ್ಗಾ ಅನ್ಲೋಡ್ ಪಾಯಿಂಟಿನ ಹತ್ರ ಬಂದೋಗ್ರು. ತಿಂಡಿ ಎಲ್ಲ ಮಾಡ್ಕೊಂಡು ಬೆಳಗ್ಗೆ 8-8:30 ಒಳಗೆ ಬಿಟ್ಟರು. ಗಾಡಿ ಎಲ್ಲ 9 ಗಂಟೆಗೆ ಅನ್ಲೋಡ್ ಮಾಡ್ಕೊಂಡು ಶಿಸ್ತಾಗೆ ಇವಾಗ ತಿಂಡಿ ಗಿಂಡಿ ಮುಗಿಸ್ಕೊಂಡು ಬಂದಿದ್ದೀವಿ. ನಮ್ಮ ಗಾಡಿ ಖಾಲಿ ಆಗಿ ಅಲ್ಲಿ ನಿಂತೈತೆ ನೋಡ್ರಿ, ಅಲ್ಲಿ ನಿಂತೈತೆ. ಇವಾಗ ಎಂಟಿ ಬಾಕ್ಸ್ ಹಾಕೊಂಡು ಹೊರಡ್ಬೇಕು. ಎಂಟಿ ಬಾಕ್ಸ್ ಫೈನಲ್ಲಾಗೆ ಗಾಡಿ ಎಲ್ಲ ಅನ್ಲೋಡ್ ಎಲ್ಲ ಮುಗಿಸ್ಕೊಂಡು ಈಚೆ ಹೋಗ್ತಾ ಇದೆ. ಗುರು ಎಂಟಿ ಕ್ರೇಟ್ ಹಾಕೊಂಡು ಈ ಫ್ಯಾಕ್ಟ್ರಿ ಸುತ್ತೋದೇ ಒಂದು ದಿನ ಆಗುತ್ತೆ ನೋಡ್ರಿ. ಎಲ್ಲ ಸೌತೆಕಾಯಿನ ತಂದಿದ್ದು ಈ ಥರ ಎಲ್ಲ ಪ್ಯಾರ್ಲು ಮಾಡಿ ಇಂಪೋರ್ಟ್ ಮಾಡ್ತಾರೆ ಅಂತಾರಪ್ಪ. ಇಂಪೋರ್ಟ್ ಮಾಡ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರೆ, ಏನೋ ಒಂದು ಮಾಡಿದಾರೆ ಒಟ್ಟು ಕೊಟ್ಟು ಸೌತೆಕಾಯಿನ ನೋಡ್ರಿ. ಇದೆಲ್ಲ ವೇಸ್ಟೇಜ್ ಹೆಂಗೆ ಹೋಗ್ತೈತೆ. ಇವ್ರು ತಂದಿದ್ದೆಲ್ಲ ಇದೇ ಡ್ರಮ್ಗೆ ಹಾಕೆಲ್ಲ ಫುಲ್ಲು ನೋಡ್ರಿ. ಎಷ್ಟು 1000 ಡ್ರಮ್ಗಳು. ನೋಡೋಣ ಬರ್ರಿ, ಈಚೆ ಹೋಗಿ ಸಿಗ್ತೀನಿ. ಹುಡುಗರು ರಾತ್ರಿ ಗಾಡಿ ತಗೊಂಡಿತ್ತಲ್ಲ, ಅದು ಎಣ್ಣೆ ಗಾಡಿ ಫುಲ್ಲು ಎಲ್ಲ ಪಲ್ಟಿ ಮಾರಣ ಅಥವಾ ಪಲ್ಟಿ ಅಂತ ನೋಡ್ರಿ. ಎಲ್ಲ ತಗೊಂಡೈತಿದೆ ಎಣ್ಣೆ ಎಲ್ಲ ನೋಡ್ರಿ. ಫುಲ್ ಪವರ್ ಕೋಲ್ಸ್. ಅದು ಇಲ್ಲೇ ಫ್ಯಾಕ್ಟ್ರಿ ಇರೋದು ನೋಡಿ. ಎಣ್ಣೆ ಎಲ್ಲ ಮುಚ್ಚಕ್ಕವ್ರೆ ಎಲ್ಲ ಇಲ್ಲೇ ಎಲ್ಲ ದಬಾಕೊಂಡು ಹೋಗ್ಬಿಟ್ಟೈತೆ. ಅದು ಏತಕ್ಕೆ ಬಂದು ದಬಾಕೊಂಡು 90% ನಿದ್ದೆಗಣ್ಣಲ್ಲಿ ಬಂದು ದಬಾಕೊಂಡಿರ್ತಾರೆ ಅವರು. ನಿದ್ದೆಗಣ್ಣಲ್ಲಿ ಬಂದು ಡಿವೈಡ್ ಇರ್ತೈತೆ ಗಾಡಿ. ಶಿಸ್ತಾಗಿ ಮಲಿಕೊಂಡಿದ್ದೆ. ನೆನ್ನೆ ಮಾತ್ರ ಹಾಸನಲ್ಲಿ ರೋಡವ್ರಿಗೆಲ್ಲ ಎಣ್ಣೆಲೆ ತೇಲ್ಬಿಟ್ಟವ್ರೆ ಬಿಯರಲ್ಲಿ. ಅವನ ಡ್ರೈವರಿ ಪಾಪ ಅವನಿಗೆ ಕಷ್ಟ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಯಾರು ಯೋಚನೆ ಮಾಡಿರಲ್ಲ, ಮಾಡೋಕ್ಕಾಗಲ್ಲ. ಬರೀ ಮುಂದೆ ಹೋಗೋಣ. ಹಿಂಗೂ ಫೈನಲ್ಲಾಗೆ ತಿಪ್ಟೂರಿಗೆ ಬಂದೆವರು. ತಿಪ್ಟೂರ್ ಹತ್ರ ಬಂದು ರೈಲ್ವೆ ಗೇಟ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಎಲ್ಲ ನೀಟಾಗಿ ಎಲ್ಲಿಂದ ಎಲ್ಲಿಗೆ ಹೋದ್ರೆ ಹಾಸನ ರೋಡ್ ತಿಪ್ಟೂರು ಬಿಡ್ತಿದಂಗೆ ಫುಲ್ಲು ಕಿತ್ತಾಕೋರೆ ಗುರು. ಎಲ್ಲ ಬರೀ ಕನ್ಸ್ಟ್ರಕ್ಷನಲ್ಲೇ ಐತೆ. ಆ ಸಿಮೆಂಟ್ ರೋಡ್ ಅರ್ಧ ಬರ್ದಾಗೈತೆ. ಇಲ್ಲ ಅಲ್ಲೇ ರೈಲ್ವೆ ಗೇಟಿಗೆ ಬ್ರಿಡ್ಜ್ ಮಾಡ್ತಾವ್ರೆ, ಇದು ಅರ್ಧ ಬರ್ದಾಗೈತೆ. ಫುಲ್ಲು ಎಲ್ಲ ಜೀವನ ಕಿತ್ತೋಗಿರೋದೇ ಆಗೋಗ್ಬಿಟ್ಟೈತೆ. ಹಾಸನ ರೋಡ್ಗೆ ಹೋಗೋದ್ರೊಳಗೆ ಎಲ್ಲ ಕಿತ್ತೋಗಿರುತ್ತೆ ಫುಲ್ಲು. ಅಯ್ಯೋ ಹೋಗಿರ್ತೀನಿ. ಈ ಶಿವಮೊಗ್ಗ ರೋಡ್ ನೋಡಿದ್ರೆ ಅಲ್ಲಲ್ಲೇ ಅರ್ಧ ಬರ್ಧ ಆದರೂ ಟೋಲ್ ಕಟ್ಟಿಸ್ಕೊತಾರೆ. ಫುಲ್ಲೆಲ್ಲ ಫೈನ್ ಸೈಕ್. ಯಾರೋ ಅಣ್ಣ ತಿಟ್ಟೂರು ಬಂದವನೇ, ಬಂದು ಹೈವೇ ಹಚ್ಚೋಕೆ ಎಂಥ ಸಾಹಸ ಮಾಡೋನಂದರೆ ತುಕ್ಕವಾದ ಸಾಹಸ ಮಾಡೋನಿ ನೋಡ್ರಿ. ಎಂಥ ಸಾಹಸ ಮಾಡೋನಿ. ನೀಟಾಗಿ ಹಚ್ಚೋಕೆ ಹೋಗೋನೆ, ಇಂಥಗಡೆ ನೀಟಾಗಿ ತಡ್ಕೊಂಡು ನಿಂತೈತೆ ಫುಲ್ಲೂನು. ಗುರು ಕರೆಕ್ಟಾಗಿ ನೋಡು, ಸರ್ವಿಸ್ ರೋಡ್ ಸಿಗೋದಿಲ್ಲ. ಆರಾಮಾಗಿ ಸರ್ವಿಸ್ ರೋಡಲ್ಲಿ ರೈಟಿಗೆ ಎತ್ಕೊಂಡಿದ್ರೆ ಆರಾಮಾಗಿ ಹೈವೇ ಮ್ಯಾಕ್ ಹೋಗೋನು. ಅದನ್ನ ಬಿಟ್ಟು ಅಲ್ಲೇ ಹಚ್ಚೋಕೆ ಸಾಹಸ ಮಾಡಿದ್ರೆ ಒಂದು ಸ್ವಲ್ಪ ದೂರ ಮುಂದೆ ಬಂದು ನೋಡೋದೇ ಇಲ್ಲ ಜನ. ಇವಾಗ ಎಷ್ಟಯ್ಯೋ ಅಂತಾನೆ ಪಾಪ ಅವನ ಕತೆ ಹೇಳ್ಬಾರ್ದು, ರೀತಿ ಮುಟ್ಟುತ್ತೆ ಅವನ ಕತೆ. ಈಗ ಇಲ್ಲಿ ಯಾರೋ ಬೇರೆ ಔಟ್ ಆಫ್ ಸ್ಟೇಟ್ ಗಾಡಿ ಅದು. ಇಲ್ಲಿ ಯಾರು ಪರಿಚಯ ಇರಲ್ಲ, ಏನಿರಲ್ಲ. JCB ಕರೆಸಿ, ಟ್ರ್ಯಾಕ್ಟ್ರಿ ಕರೆಸಿ, ಇಲ್ಲಿ ಅನ್ಲೋಡ್ ಮಾಡಿಸಿ 2 ವರ್ಷದಿಗೆ ಜೀವನ ಬೇಜಾರಾಗೋಗ್ಬಿಡುತ್ತೆ, ನರಕ ಅನ್ಸ್ಬಿಡುತ್ತೆ ಜೀವನ. ಏನು ಮಾಡೋಕ್ಕಾಗಲ್ಲ ನೋಡ್ರಿ. ಇವನು ಯಾರೋ ಬೋಳಿ ಮಗ ರಾಂಗ್ ಸೈಡಲ್ಲಿ ಬರ್ತಾವನು. ಮಗನೇ ಅಲ್ಲ ಇವನು, ಅದು ರೈಟ್ ಸೈಡಲ್ಲಿ ರಾಂಗ್ ಸೈಡಲ್ಲಿ ಬರ್ತಾವನು ಅವನು ಹೈವೇಲಿ. ಎಂತೆಂಥ ನನ್ನ ಮಕ್ಕಳು ಸಿಗ್ತಾರೆ ಅಂದರೆ ನಮಗೆ ರೋಡಲ್ಲಿ, ಅಯ್ಯೋ ಹೇಳಲೇಬಾರ್ದು. ಸುಮ್ಮನಾದ್ರೂ ರೇಖೆ ಇಸ್ಕೋಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬರ್ರಿ ಹೋಗೋಣ ನೋಡ್ರಿ. ಇದೇ ಶಿವಮೊಗ್ಗ ರೋಡು. ಶಿವಮೊಗ್ಗ ರೋಡಿಗೆ ಕನೆಕ್ಟ್ ಆಗಿದ್ದೀನಿ. ಬರ್ರಿ ಮುಂದೆ ಹೋಗಿ ಗುಬ್ಬಿಲೇ ಸಿಗೋಣ. ಗುಬ್ಬಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಫೈನಲ್ಲಾಗೆ ಗುಬ್ಬಿಗೆ ಬಂದೆ ಗುರು. ಗುಬ್ಬಿಗೆ ಬಂದಿಲ್ಲ, ಇನ್ನೊಂದು ಇಟ್ಟೂರಲ್ಲಿ ಇದ್ದೀನಿ. ಇನ್ನೇನು ಹಿಂಗೆ ಲೆಫ್ಟಿಗೆ ಹೇಳ್ಕೊಂಡು ಚೇಳೂರಿಗೆ ಹೋಗ್ತೀನಿ. ಚೇಳೂರಿಗೆ ಹೋಗಿ ಇನ್ನೇನು ಬೈಯಿಂಗ್ ಸ್ಟಾರ್ಟ್ ಮಾಡಬೇಕು. ತಿರ್ಗಿ ಅಲ್ಲಿ 2 ಗಂಟೆ ಆಗೋಗುತ್ತೆ. ಈಗ ಮನೆಗೆಲ್ಲ ಹೋಗಿ ಬರ್ತೀನಿ ಅಂದರೆ 3:30-4 ಗಂಟೆ ಆಗುತ್ತೆ. ತಿರ್ಗಿ ಬೈಯಿಂಗ್ ಲೇಟ್ ಆಗುತ್ತೆ. ತಿರ್ಗಿ ನೈಟೆಲ್ಲ ಸಾಯ್ಬೇಕಾಗುತ್ತೆ. ಯಾಕೋ ಮೋಡ ಬೇರೆ ಆಡ್ತಾ ಇದೆ. ನೋಡೋಣ ಮಳೆ ಗಿಳೆ ಬರುತ್ತಾ ಅಂತ. ಮಳೆ ಬೇರೆ ಬಂದರೆ ತುಂಬ ಕಷ್ಟ ಆಗ್ತೈತೆ ರೈತರುಗಳಿಗೆ.
ಮಳೆ ಬಂದರೆ ನಮಗೂ ಬಾಡಿಗೆ, ಇಲ್ಲ ಅಂದರೆ ಬಾಡಿಗೆನಿಲ್ಲ, ಏನೂ ಇಲ್ಲ ಅನ್ನೋಂಗಾಗುತ್ತೆ. ನೋಡೋಣ ಏನೇನಾಗುತ್ತೆ ಅಂತ. ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಗುರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಒಂದು ಸ್ವಲ್ಪ ನಮಗೂ ಸಪೋರ್ಟ್ ಮಾಡಿರಿ. ಓಕೆ, ಥ್ಯಾಂಕ್ ಯು, ಬಾಯ್ ಗುರು.